ಬಂದಾಗ ಹಿಂದಕ್ಕೆ ಹೋಗುವುದು. ಹೇಡಿಗಳನ್ನು ತಗೊಂಡು ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು. ಏನ್ರಿ ತಪ್ಪಿದೆ ಇದರಲ್ಲಿ? ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು ಕರ್ನಾಟಕದಲ್ಲಿ ಅಂತ ಹೇಳೋದು ತಪ್ಪೇನು? ಯಾರಪ್ಪ ಉದ್ಯಮಿ ಓಡೋಗೋ ಗಿರಾಕಿ, ನೀ ಕಲ್ತಿದೀಯಾ ಫಸ್ಟ್ ಹೇಳಪ್ಪ ಅಂತ ಕೇಳಬೇಕು ಅವ್ರನ್ನ ಹೋಗಿ. 25 ವರ್ಷ 20 ವರ್ಷ ಆದ್ರೂ ನೆಟ್ಟಿಗೆ ಕನ್ನಡದಲ್ಲಿ 4 ಮಾತುಗಳನ್ನ ಆಡಕ್ಕೆ ಯೋಗ್ಯತೆ ಇರೋ ಅಯೋಗ್ಯರೆಲ್ಲ ಬಂದು ಅಡ್ವೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳೆಲ್ಲರೂ ಫ್ರಾನ್ಸ್ಗೋ ಜರ್ಮನಿಗೋ ಅಮೆರಿಕಕ್ಕೋ ಹೋದ್ರೆ ಇಂಗ್ಲಿಷು ಫ್ರೆಂಚು ಜರ್ಮನ್ ಕಲ್ತ್ಕೊಳ್ಳಲ್ವಾ? ಕಥೆ ಕಾಯ್ತಿದಾರಂತ ಇಲ್ಲಿಗೆ ಬಂದಂಗಾರೆ. ಅದೇ ಒಬ್ಬ IAS ಆಫೀಸರ್ IPS ಆಫೀಸರ್ ಯಾವುದೋ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಕಲಿಯಲ್ವಾ? ತಿನ್ನಕ್ಕೆ ಬೇಕು ಈ ಊರು, ಕನ್ನಡ ಕಲಿಯಕ್ಕಾಗಲ್ವಂತೆ. ನೋಡಲ್ ಏಜೆನ್ಸಿ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಏನಿದೆ ಅದರಲ್ಲಿ? ಅಮೆರಿಕಕ್ಕೆ ಹೋಗಬೇಕಾದ್ರೆ ಓದಲು ಹೋಗಬೇಕಾದ್ರೆ ಇಂಗ್ಲಿಷಿನ ಒಂದು ಟೆಸ್ಟ್ ನ ಕೊಡ್ತಾರಲ್ಲ, ಯಾಕಪ್ಪ ಬರೀತೀರಿ ಎಲ್ಲರೂ? ಹೇಳ್ರಿ ಈ ಉದ್ಯಮಿಗಳು ಸೋ ಕಾಲ್ಡ್ ಗ್ರೇಟ್ ಫೆಲೋಸ್, ಯಾಕೆ ಬರಿಬೇಕು ಅದನ್ನ? ಯಾಕೆ ಬರಿಬೇಕು ನಾವು? ಬೇಕಾಗಿಲ್ಲ ನಮ್ಗೆ ಅಂತ ಹೇಳಿ ನೋಡೋಣ. ಅದಕ್ಕೆ ಇಂಗ್ಲಿಷ್ ಮಾತ್ರ ಟೆಸ್ಟ್ ಬರ್ಬಿಟ್ಟು ಕಳಿಸ್ತೀರಿ ಮಕ್ಕಳನ್ನ. ಇಲ್ಲಿ ಕನ್ನಡ ಬರಬೇಕು ಅಂತ ಒಂದು ಟೆಸ್ಟ್ ಕೊಡತ್ತಪ್ಪ ಅವಾಗ. ನಿಮ್ಮ ಮಕ್ಕಳುಗಳಿಗೆ ಆಗಬಿಟ್ರೆ ಸುಲಭ.